ಮಂಚೂರಿಯನ್ ಮಾಡೋದಕ್ಕೆ ಮೊದಲು ನಾನು ಹಾಫ್ ಕಾಲಿಫ್ಲವರ್ನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಕಾಲಿಫ್ಲವರ್ ಜೊತೆಗೆ ಆನಿಯನ್ ಆ್ಯಂಡ್ ಕ್ಯಾಪ್ಸಿಕಮ್ನ ಮೀಡಿಯಮ್ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ಶುಂಠಿ ಬೆಳ್ಳುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ನೀರು ಹಾಕಿ ಸಾಲ್ಟ್ ಆ್ಯಡ್ ಮಾಡಿ ಜೊತೆಗೆ ಕಟ್ ಮಾಡ್ಕೊಂಡಿರೋ ಕಾಲಿಫ್ಲವರ್ನ ಹಾಕಿ 2 ಮಿನಿಟ್ಸ್ ಬಿಡಿ. ಈಗ ಸಪ್ರೇಟಾಗಿ ಒಂದು ಬೌಲಲ್ಲಿ ಬಾಯ್ಲ್ ಆಗಿರೋ ಕಾಲಿಫ್ಲವರ್ಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಕಾರ್ನ್ಫ್ಲವರ್, ಸಾಲ್ಟ್, ಚಿಲ್ಲಿ ಪೌಡರ್, ಆಯಿಲ್, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ. ಚೈನೀಸ್ ಫುಡ್ ಅಂದಮೇಲೆ ಟೊಮ್ಯಾಟೊ, ಸೋಯಾ, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಸಾಸ್ನ ಯೂಸ್ ಮಾಡಿದ್ದೀವಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಕುದಿಯಲು ಬಿಡಿ. ಮ್ಯಾರಿನೇಟ್ ಆಗಿರೋ ಕಾಲಿಫ್ಲವರ್ನ ರೆಡ್ ಕ್ರಿಸ್ಪಿ ಟೆಕ್ಸ್ಚರ್ ಆಗೋವರೆಗೂ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಚಿಕ್ಕದಾಗಿ ಚಾಪ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕಿ. ನೆಕ್ಸ್ಟ್ ಕಟ್ ಮಾಡಿರೋ ಆನಿಯನ್, ಕ್ಯಾಪ್ಸಿಕಮ್ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ, ಚಿಲ್ಲಿ ಪೌಡರ್ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮೊದಲೇ ಹೇಳಿದ ಎಲ್ಲ ಸಾಸ್ನ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ ಸ್ಟಿರ್ ಮಾಡಿ. ಆಗಲೇ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿರೋ ಡ್ರೈ ಗೋಬಿನ ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡಿ. ಲಾಸ್ಟಲ್ಲಿ ಗಾರ್ನಿಷ್ಗೆ ಕೋರಿಯಂಡರ್ನ ಹಾಕಿ. ಈಗ ಹೋಮ್ ಮೇಡ್ ಗೋಬಿ ಮಂಚೂರಿಯನ್ ಸರ್ವ್ಗೆ ರೆಡಿ ಆಗಿದೆ. That's it for today. Stay tuned for more updates on food. Do like, share and subscribe to our YouTube channel. Signing off, Think Food Thinkers.